ಪ್ರೇಯಸಿಯನ್ನ ಕೊಂದು ಪಾಗಲ್ ಪ್ರೇಮಿ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಜರುಗಿದೆ. ಬೆಳಗಾವಿ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ ಶಹಾಪುರದ ನವಿಗಲ್ಲಿಯ ಮರ್ಡರ್. ಈ ಹತ್ಯೆ ಇಡೀ ಬೆಳಗಾವಿ ಜಿಲ್ಲೆಯನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸಿದೆ. ಶಹಾಪುರದ ನವಿಗಲ್ಲಿಯಲ್ಲಿ ನಿನ್ನೆ ಸಂಜೆ 5 ಗಂಟೆಗೆ ನಡೆದಂತಹ ಘಟನೆ ಇದು. ಐಶ್ವರ್ಯ 18 ವರ್ಷ ವಯಸ್ಸು ಐಶ್ವರ್ಯಳನ್ನ ಕೊಂದು ಪ್ರಶಾಂತ್ ಯಲ್ಲಪ್ಪ ಎಂಬ ಯುವಕ ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮನೆಯಲ್ಲಿ ಕೊಲೆ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಮೊದಲು ತನ್ನ ಪ್ರೇಯಸಿಗೆ ವಿಷ ಕುಡಿಸೋದಕ್ಕೆ ಯತ್ನ ಮಾಡಿದ್ದಾನೆ. ಅದಾದ ಬಳಿಕ ಪ್ರೇಯಸಿಯ ಕತ್ತಿಗೆ ಚಾಕುವಿನಿಂದ ಚುಚ್ಚಿ ತನ್ನ ಕತ್ತಿಗೆ ತಾನೇ ಚಾಕು ಚುಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದೀಗ ಸ್ಥಳಕ್ಕೆ ಕಮಿಷನರ್ ಆಗಿರುವಂತಹ ಯಡಾ ಮಾರ್ಟಿನ್ ಅವರು ಭೇಟಿ ಕೊಟ್ಟಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಡೀ ಬೆಳಗಾವಿಯನ್ನ ಈ ಘಟನೆ ಬೆಚ್ಚಿ ಬೀಳಿಸಿದೆ. ಓರ್ವ ಯುವತಿ, ಓರ್ವ ಯುವಕ, ಇಬ್ಬರ ಆ ಒಂದು ಸಾವು ಇಡೀ ಬೆಳಗಾವಿ ಜಿಲ್ಲೆಯನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಪಾಗಲ್ ಪ್ರೇಮಿಯೊಬ್ಬ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ತನ್ನ ಪ್ರೇಯಸಿಯನ್ನ ಕೊಂದು ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಘಟನೆಗೆ ಏನು ಕಾರಣ ಆಯಿತು, ಏನು ಎತ್ತ, ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಲಭ್ಯವಾಗಿಲ್ಲ. ಆದರೆ ಇದೀಗ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂತಹ ಪೊಲೀಸರು ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಇದೀಗ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಕೆಲಸ ಮಾಡಿದ್ರು ಕಾಲೇಜಿಗೆ 10ನೇ ತರಗತಿ ಆಗಿದ್ರಿ. ಜಗಳ ಮಾಡ್ತಿದ್ರು. ನಿಮ್ಗೆಲ್ಲ ಏನ್ ಗೊತ್ತಾಗಿತ್ತಮ್ಮ ಜಗಳ ಮಾಡೋದು? ಅವ್ರು ಈ ಕಡೆ ಓನ್ಯಾಗ ಎಲ್ಲರಿಗೂ ಗೊತ್ತಾಗ ಅವ್ರು ಜಗಳ ಮಾಡ್ತಾರೆ. ಈಗ ಜಗಳ ಮಾಡಿ ಒಬ್ರಿಗೊಬ್ರು ಹೊಡ್ಕೊಂಡು ಇದಾಗಿರುತ್ತೆ ಅಂದ್ರೆ ಮೊದಲು ನಾವು ಆ ಹುಡುಗಿ ಹೊಡೆದ ಆಮ್ಯಾಗ ಇದಾಗಿತ್ತು. ನೀವು ನೋಡ್ರಿ ಹೊಡೆದಾಡೋದು ನೋಡ್ರಿ ಅಲ್ಲ? ಹೌದಾ? ಎಷ್ಟು ಗಂಟೆದಾಗ ಆಗಿತ್ತಮ್ಮ ಇದು? ನಾ 5 ಗಂಟೆಗೆ ಹೋಗಿದ್ದೀನಿ ಕೆಲಸ. ಮತ್ತೆ ಹುಡುಗರು ಚಾ ಇಟ್ಕೊಂಡು ಹೋಗಿದ್ವಿ. ಹುಡುಗರು ಚಾ ಕೊಟ್ಟಿದ್ವಿ. ಆಮೇಲೆ ಅಕ್ಕಿ ಎದುರು ಬಂದು ಹೊಡಿಸ್ತಾ ಮತ್ತೆ ಇವ್ರು ನಮ್ಮ ಹುಡುಗರು ಬಂದು ನಮ್ಮ ಕೆಲಸ ಮೇಲೆ ಬಂತ. ಈಗ 2 ಗಂಟೆಗೆ ಇಲ್ರಿ ಅಣ್ಣ, 5 ಗಂಟೆಗೆ ಬರ್ತಾಯ್ತು. ಅಲ್ಲೇ ಐಶ್ವರ್ಯ ಅವ್ರ ಮರಾಠ ಬರೋ ತನಕ ಅಂದ್ರೆ ಎಲ್ಲ ಏನಾಗತ್ತೆ. ನನ್ನ ಮಗ ಓಟೋ ಯಪ್ಪ, ನನ್ನ ಆಸ್ತಿ ಓಟೋ. ಅಕ್ಕಿ ಅಪ್ಪ ಸತ್ 12 ವರ್ಷ ಆತಪ್ಪ. ನಾನು ಜೋಪಾನ ಮಾಡಿದ್ದೇನೆ. ಅಕ್ಕಿ ಕೆಲ್ಸಕ್ಕೆ ಹೋಗ್ತಾಳ. ಅಕ್ಕಿ ರಾತ್ರಿ 6 ಗಂಟೆಗೆ 12 ಗಂಟೆಗೆ ಬರ್ತಾಳ ಅಕ್ಕಿ ಕೆಲ್ಸಕ್ಕೆ. ಮನ್ಯಾಗ ನಾವು ಬಗ್ಗಿರ್ತೇನೆ. ನಾ ಕಾಯ್ಕೊಂಡಿರ್ತೀನಪ್ಪ. ಅಪ್ಪ ಇಲ್ಲಂತೆ ಅದು ಕಾಯ್ಕೊಂಡಿರ್ತೀನಿ. ನನ್ನ ಮೊಮ್ಮಗ ಭಾಳ ಚಂದ ಇತ್ತು ಯಪ್ಪ. ಮನ್ಯಾಗ ಇರ್ತೀನಪ್ಪ. ನನ್ನ ಮೊಮ್ಮಗ ಬ್ಯಾಟ್ರಿಗೆ ಆಗೈತ್ರಿ. ಏನು ಭಾಳ ಇಲ್ಲ. ಸಾಲಿಗೆ ಒಂದೇ ಹೋಗೋದಿಲ್ಲ. ಯಾರ ಮನೆಯೋ ನಮಗೂ ಗೊತ್ತಿಲ್ರಿ. ನಾವೇನು ಹೆಣ್ಮಗಳಿಗೆ ಬೆಟ್ಟಾಗಕ್ ಬರೋರು ಹೋಗವ್ರಿ. ನಮ್ಮ ಮಗಳಿರಿ, ಇದು ಮನಿ ಮಗ. ನಾದ್ನಿಂದ್ರ ನಮ್ಮ ಮನಿ ಮಗಳ್ರಿ. ಅಷ್ಟೇ ನಮಗ್ ಗೊತ್ತ. ನೋಡಿ ಬನ್ರಿ. ಏನು ಗೊತ್ತಿಲ್ರಿ, ನೋಡಕ್ ಆಗೋಲ್ತ್ರಿ ನನಗ. ರಕ್ತ ಎಲ್ಲ ಬಿದ್ದೈತ್ರಿ, ರಾಕತ್ತಿತ್ ರಕ್ತ. ಎದರ್ಲೆ ಚುಚ್ಚಾನು ಗೊತ್ತಿಲ್ರಿ, ಏನ್ ಗೊತ್ತಿಲ್ರಿ. ಇವ್ರ ಮನಿರಿ ಅದ, ಇವ್ರ ಹುಡುಗಿರಿ ಅದ, ನಮ್ ನಾದ್ನಿರಿ ಈಕಿ. ಯಾರ ಮನೆಯೋ ನಮಗೂ ಗೊತ್ತಿಲ್ರಿ. ನಾವೇನು ಹೆಣ್ಮಗಳಿಗೆ ಬೆಟ್ಟಾಗಕ್ ಬರೋರು ಹೋಗವ್ರಿ. ನಮ್ಮ ಮಗಳಿರಿ, ಇದು ಮನಿ ಮಗ. ಅಂದಾಜು 5:30 ಸಂದರ್ಭದಲ್ಲಿ ಇದು ಇನ್ಸಿಡೆಂಟ್ ಆಗಿದೆ. ಇದರಲ್ಲಿ ಒಬ್ಬರು ಹುಡುಗಿ ಮತ್ತು ಒಬ್ಬರು ಹುಡುಗ ಮರ್ಡರಿಂದ ಇಬ್ಬರು ಸತ್ತಿದ್ದಾರೆ. ಸೊ ಅವರ ನಡುವೆ ಮೊದಲಿಂದ ಸ್ವಲ್ಪ ಫ್ರೆಂಡ್ಶಿಪ್ ಇದೆ. ಮತ್ತು ಅವನು ಹುಡುಗ ಹೋದ ವರ್ಷದಿಂದ ನನ್ನ ಜೊತೆಗೆ ಮದುವೆ ಮಾಡಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಹುಡುಗಿನ ತಾಯಿ ಜೊತೆಗೆ ಕೂಡ ಅವರು ಮಾತಾಡಿದರೆ. ಮತ್ತು ಹುಡುಗಿ ತಾಯಿ ಆವಾಗ ಹುಡುಗಗೆ ಹೇಳಿದರೆ, ನೀವು ಮೊದಲು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿ ಸಂಬಳ ಸ್ವಲ್ಪ ಜಾಸ್ತಿ ಇರಬೇಕು ಅಂತ, ಆಮೇಲೆ ಮತ್ತೆ ನನ್ನ ಹುಡುಗಿ ನಿಮಗೆ ನಾನು ಕೊಡ್ತೀನಿ ಅಂತ. ಇವತ್ತು ಇಬ್ಬರು ಹುಡುಗಿನ ಚಿಕ್ಕಮ್ಮ ಮನೆ ಹತ್ರ ಬಂದಿದ್ದಾರೆ.
ಮತ್ತು ಇದು ಇನ್ಸಿಡೆಂಟ್ ಆಗಿದೆ. ಈಗ ನಾವು ಸ್ವಲ್ಪ ರಿಕ್ರಿಯೇಟ್ ಮಾಡ್ತಿದ್ವಿ, ನಮ್ಮ ಸುಕ್ಕು ಟೀಮ್ ಬರ್ತಾ ಇದ್ರೆ ಅಂದರೆ ಹೆಚ್ಚು ಕಮ್ಮಿ ಏನಾಗಿದೆ, ಅವರು ಆ ಹುಡುಗಿಗೆ ಇನ್ನೊಂದು ಸತಿ ನನ್ನ ಜೊತೆಗೆ ಮದುವೆ ಮಾಡಿ ಅಂತ ಅವರು ಫೋರ್ಸ್ ಮಾಡಿದರೆ, ಆವಾಗ ಮತ್ತೆ ಮೊದಲು ಬಹುಶಃ ದಟ್ ಗರ್ಲ್ ಮಸ್ಟ್ ಹ್ಯಾವ್ ರಿಫ್ಯೂಸ್ ಆ್ಯಂಡ್ ಹಿ ಮಸ್ಟ್ ಹ್ಯಾವ್ ಸೆಡ್ ಆಯಿತು ನಾವು ಸುಸೈಡ್ ಮಾಡೋಣ, ಯಾಕಂದರೆ ಪಾಯ್ಸನ್ ಬಾಟಲ್ ಕೂಡ ಅವರು ತಂದಿದ್ದಾರೆ. ಸೊ ಫಸ್ಟ್ ಅದು ಪಾಯ್ಸನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ, ಆಮೇಲೆ ಮತ್ತೆ ಆ ಹುಡುಗಿಗೆ ಸ್ಟ್ಯಾಪ್ ಮಾಡಿದ್ದಾರೆ, ಆ ಹುಡುಗಿ ಚಾಕುವಿಂದ ಸ್ಟ್ಯಾಪ್ ಮಾಡಿದ್ದಾರೆ, ಮರ್ಡರ್ ಮಾಡಿಕೊಂಡು ಮತ್ತೆ ಅವರು ಕೂಡ ಸುಸೈಡ್ ಮಾಡಿದ್ದಾರೆ. ಇಲ್ಲ ಅವರು ಕೂಡ ಚಾಕುವಿಂದ ಅವರು ಇಲ್ಲಿ ನಮಗೆ ಮಾಹಿತಿ ಏನು ಬಂದಿದೆ ಅಂದರೆ ಇದು ಮದುವೆ ಸಲುವಾಗಿ ಇದು ಆಗಿದೆ. ಇಬ್ಬರು 1.5 years ಇಂದ ಇಬ್ಬರು ಪರಿಚಯ ಆಗಿದ್ದಾರೆ, ಮತ್ತು ಆವಾಗಿಂದ ಅದು ಮದುವೆ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರು ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಹುಡುಗಿ ತಾಯಿ ಏನು ಹೇಳ್ತಾ ಇದ್ದಾರೆ, ಯು ಹ್ಯಾವ್ ಟು ಮೇಕ್ ಮೋರ್ ಮನಿ ಫಸ್ಟ್, ಮತ್ತೆ ಆಮೇಲೆ ನಾನು ಕೊಡ್ತೀನಿ. ಹುಡುಗಿನ ಚಿಕ್ಕಮ್ಮ ಮನೆ ಇದೆ, ಆವಾಗ ಮನೆಯಲ್ಲಿ ಯಾರು ಇಲ್ಲ. ಸೊ ಇಬ್ರು ಆ ಟೈಮ್ದಲ್ಲಿ ಬಂದಿದ್ದಾರೆ, ಮತ್ತೆ ಆ ಟೈಮ್ದಲ್ಲಿ ಇದು ಘಟನೆ ಆಗಿದೆ. ಪೇಂಟರ್ ಕೆಲಸ ಮಾಡ್ತಾ ಇದ್ದಾರೆ ಅವರು. ಹುಡುಗ 29 years old ಇದ್ದಾರೆ.